ಮೈಸೂರಲ್ಲಿ ಕಾರು ದರೋಡೆ ಹಿಂದೆ ಹಲವು ಅನುಮಾನ ಕಾಡ್ತಾ ಇದೆ. ದರೋಡೆಯಾಗಿದ್ದ ಸೂಫಿ ಅಶ್ರಫ್ ನಡವಳಿಕೆ ಬಗ್ಗೆ ಈಗ ಅನುಮಾನ ವ್ಯಕ್ತವಾಗ್ತಾ ಇದೆ. ಮೈಸೂರಲ್ಲಿ ಕಾರು ದರೋಡೆ ಹಿಂದೆ ಹಲವು ಅನುಮಾನ ಈಗ ಕಾಡ್ತಾ ಇದೆ. ದರೋಡೆಗೀಡಾದ ಸೂಫಿ ಅಶ್ರಫ್ ನಡವಳಿಕೆ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಪೊಲೀಸರ ತನಿಖೆಗೆ ಸಹಕರಿಸದ ಕೇರಳ ಉದ್ಯಮಿಗಳು ತಮ್ಮ ಕಾರು ಹಾಗೂ ಬಂದ ಉದ್ದೇಶದ ಬಗ್ಗೆ ತಪ್ಪು ಮಾಹಿತಿಯನ್ನು ನೀಡಿದ್ದಾರೆ. ವ್ಯತಿರಿಕ್ತ ಹೇಳಿಕೆಗಳಿಂದ ಅವ್ಯವಹಾರದ ಅನುಮಾನ ಈಗ ಎದ್ದಿದೆ. ಇಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಗೊತ್ತಾಗ್ತಾ ಇಲ್ಲ. ವ್ಯತಿರಿಕ್ತ ಹೇಳಿಕೆಗಳು ಹೊರಗಡೆ ಬೀಳ್ತಾ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ರವಿ, ಮೈಸೂರಿನಲ್ಲಿ ಕಾರು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳದ ಉದ್ಯಮಿಗಳು ಸಹಕಾರ ನೀಡ್ತಾ ಇಲ್ಲ, ಒಂದಷ್ಟು ವ್ಯತಿರಿಕ್ತ ಹೇಳಿಕೆಯನ್ನು ನೀಡ್ತಾ ಇರುವಂತದ್ದು, ಇದರಿಂದ ಹಲವು ಅನುಮಾನ ಹೇಳ್ತಾ ಇದೆ. ರವಿ, ಖಂಡಿತವಾಗ್ಲೂ ಮಧುಸೂದನ್, ಮೈಸೂರು ರೋಡ್ ರಾಬರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಕ್ಕಿರುವಂತಹ ಇಬ್ಬರು ವ್ಯಕ್ತಿಗಳು ಅಂದ್ರೆ ವಿಕ್ಟಿಮ್ಗಳೇ ವಿಭಿನ್ನ ಹೇಳಿಕೆಗಳನ್ನ ಕೊಡ್ತಾ ಇರೋದು. ಒಬ್ರು ಅಶ್ರಫ್ ಅಲಿ ಒಂದು ಹೇಳಿಕೆಯನ್ನ ನೀಡಿದ್ರೆ, ಸೂಫಿ ಒಂದು ಹೇಳಿಕೆಯನ್ನ ನೀಡ್ತಿದ್ರೆ. ಅಶ್ರಫ್ ಅಲಿ ನಮ್ಮ ಬಳಿ 1.5 ಲಕ್ಷ ರೂಪಾಯಿ ಇತ್ತು ಅಂತ ಹೇಳಿದ್ರೆ, ಸೂಫಿ ಅವರು 3 ಲಕ್ಷ ರೂಪಾಯಿ ಇತ್ತು ಅಂತ ಹೇಳಿ ಖುದ್ದು ನ್ಯೂಸ್ ಫಸ್ಟ್ ಜೊತೆ ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ರು. ಪ್ರಮುಖವಾಗಿ ಇವರು ಚಾಕ್ಲೇಟ್ ಉದ್ಯಮವನ್ನ ಮಾಡ್ತಾ ಇದ್ವಿ, ಮೈಸೂರು ಭಾಗದಲ್ಲಿ ಅಡಿಕೆ ತೋಟವನ್ನ ಖರೀದಿಗೆ ಬಂದಿದ್ವಿ ಅನ್ನೋ ಮಾತನ್ನ ಆರಂಭದಲ್ಲಿ ಹೇಳಿದವರು ಈಗ ಅಡಿಕೆ ತೋಟವನ್ನ ಲೀಸ್ಗೆ ಹಾಕೊಂಡು ಅದರಲ್ಲಿ ನಾವು ವ್ಯವಹಾರವನ್ನ ಮಾಡಲಿಕ್ಕೆ ಬಂದಿದ್ವಿ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಲೀಸ್ ಹಾಕೊಳ್ತೀವಿ ಅಥವಾ ಈ ರೀತಿಯ ವ್ಯವಹಾರನ ಮಾಡ್ತೀವಿ ಅಂತಂದ್ರೆ ಕೇವಲ 1.5 ಲಕ್ಷ ರೂಪಾಯಿ ಹಣವನ್ನ ಮಾತ್ರ ತಂದಿರಲಿಕ್ಕೆ ಸಾಧ್ಯವೇ ಇಲ್ಲ. ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನ ತಂದಿರ್ತಾರೆ ಅನ್ನೋದಕ್ಕೆ 3 ಕಾರ್ಗಳಲ್ಲಿ ಆಗಂತುಕರು ಬಂದಿರೋದು. 3 ಕಾರ್ಗಳಲ್ಲಿ ಬಂದು ಅದನ್ನು ಲಾಕ್ ಮಾಡಿ ಕಾರಿನ ಸಮೇತ ತೆಗೆದುಕೊಂಡು ಹೋಗಿರೋದು. ಹಣ ಇದ್ರೆ ಕೇವಲ ಹಣದ ಚೀಲವನ್ನಷ್ಟೇ ತೆಗೆದುಕೊಂಡು ಹೋಗ್ಬೇಕಿತ್ತು, ಆದ್ರೆ ಅವರು ಕಾರನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ, ಅದನ್ನ ಅನತಿ ದೂರಗಳಲ್ಲಿ ಬಿಟ್ಟು ಹೋಗಿದ್ದಾರೆ ಅನ್ನೋದ್ರ ಮುಂದೆ ಸಾಕಷ್ಟು ಅನುಮಾನ ಮೂಡ್ತಿದೆ. ಜೊತೆಗೆ ಈ ಒಂದು ಕೃತ್ಯವನ್ನ ನಡೆಸಲಿಕ್ಕೆ ಅವರು ಮೊದಲೇ ಪ್ರಿಪ್ಲಾನ್ಡ್ ಅನ್ನ ಮಾಡ್ಕೊಂಡಿದ್ರು. ಯಾಕಂದ್ರೆ ಕಾರಿನ ನಂಬರ್ ಪ್ಲೇಟ್ಗಳನ್ನ ಅವರು ಬದಲಾಯಿಸಿದ್ದಾರೆ. ಡೆಲ್ಲಿ ರಿಜಿಸ್ಟ್ರೇಷನ್ ನ ಕಾರ್ ನಂಬರ್ನ ಹಾಕೊಂಡು ಕಾರಿನಲ್ಲಿ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಕಾರನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ 5ಕ್ಕೂ ಹೆಚ್ಚು ನಕಲಿ ಪ್ಲೇಟ್ಗಳು ಸಿಕ್ಕಿವೆ. ಹೀಗಾಗಿ ಈ ದರೋಡೆಯನ್ನ ಮೊದಲೇ ಪ್ಲಾನ್ ಮಾಡಿದ್ರ ಅನ್ನೋ ಅನುಮಾನ ಕೂಡ್ತಿದೆ. ಜೊತೆಗೆ ಸೂಫಿ ಹಾಗೂ ಅಶ್ರಫ್ ಅಲಿ ಇಬ್ರು ನೀಡ್ತಿರುವಂತಹ ಹೇಳಿಕೆಗಳು ಕೂಡ ಗೊಂದಲಕಾರಿಯಾಗಿದೆ. ಹೀಗಾಗಿ ಇದರ ಮೇಲೆ ಪ್ರಕರಣದ ಮೇಲೆ ಅನುಮಾನ ಹೆಚ್ಚು ಮೂಡ್ತಿದೆ. ಇಲ್ಲಿ ಸೂಫಿ ಅವರು ಹೇಳೋ ಪ್ರಕಾರ ಬೆಳಗಿನ ಜಾವ 3 ಗಂಟೆಗೆ ನಾನು ನನ್ನ ಮನೆಯನ್ನ ಬಿಟ್ಟು ಕೇರಳ ಸಾರಿಗೆ ಬಸ್ನಲ್ಲಿ ನಾನು ವೈನಾಡಿಗೆ ಬಂದಿದೆ ಅಂತ ಹೇಳ್ತಾರೆ. 3 ಗಂಟೆ ಸುಮಾರಿಗೆ ಅವರ ಗ್ರಾಮದಿಂದ ಬಸ್ಸು ಬರ್ಲಿಕ್ಕೆ ಸಾಧ್ಯವಾ? ಅಲ್ಲಿಂದ ಅವರು ನೇರವಾಗಿ ಗುಡ್ಲುಪೇಟೆ ನಂಜನಗೂಡು ಮಾರ್ಗ ಹೋಗಿ ಬಂದಿದ್ದೇನೆ ಅನ್ನೋ ಮಾತುಗಳನ್ನ ಹೇಳ್ತಾರೆ. ನಿಜಕ್ಕೂ ಅದು ಸಾಧ್ಯವಾ? ಅಲ್ಲಿಂದ ಬಂದ ಮೇಲೆ ಇವರು ಕಾರ್ನಲ್ಲಿ ಹೇಗೆ ಬಂದ್ರು, ಕಾರ್ನಲ್ಲಿ ಹೋಗಿತ್ತಂತ ವಿಚಾರ ಅವ್ರಿಗೆ ಹೇಗೆ ತಿಳಿತು ಅನ್ನೋದು ಕೂಡ ಹೆಚ್ಚು ಅನುಮಾನಕ್ಕೀಡು ಮಾಡಿಕೊಡ್ತಿದೆ. ಸುಮಾರು 1.5 ಲಕ್ಷ ರೂಪಾಯಿ ಅಷ್ಟಿದ್ರೆ ಮಾತ್ರ ಹಣವನ್ನ ಕಿತ್ಕೊಂಡು ಹೋಗ್ಬೇಕಿತ್ತು, ಆದ್ರೆ ಕಾರು ಮತ್ತೆ ಮೊಬೈಲ್ ಎರಡನ್ನು ಕೂಡ ತೆಗೆದುಕೊಂಡು ಹೋಗಿದ್ದು ಯಾಕೆ? ಜೊತೆಗೆ ಈ ಒಂದು ಇಷ್ಟು ಅಮೌಂಟ್ ಹೋಗಿದ್ರು ಕೂಡ ಅವರು ಕೂಲ್ ಆಗಿದ್ದದ್ದು ಯಾಕೆ? ಜೊತೆಗೆ ಪೊಲೀಸರು ನೀಡಿದಂತಹ ಹೇಳಿಕೆ ಸಂದರ್ಭದಲ್ಲಿ ವಿಭಿನ್ನ ಹೇಳಿಕೆಗಳನ್ನ ನೀಡಿದ್ದು ಯಾಕೆ ಅನ್ನೋ ಅನುಮಾನ ಈಗ ಹೆಚ್ಚಾಗಿ ಕಾಡ್ತಿದೆ. ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಿದ್ದಾರೆ. ಮಧುಸೂದನ್, ರವಿ, ಹಾಗೆ ಸಂಪರ್ಕದಲ್ಲಿ ಇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.